ನಮಸ್ಕಾರ ಸ್ನೇಹಿತರೆ. ಈ ಭೂಮಿ ಮೇಲೆ ದೇವರಿರುವುದು ಸುಳ್ಳು ಅಥವಾ ಸತ್ಯನೋ ಗೊತ್ತಿಲ್ಲ. ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟದ್ದು. ಆದರೆ ದೇವರನ್ನು ನಂಬದಿರುವುದು ತಪ್ಪಲ್ಲ. ಆದರೆ ದೇವರೇ ಇಲ್ಲ ಎಂದು ಬೇರೆಯವರ ಜೊತೆ ಹೇಳಿಕೊಂಡು ಜರಿಯುವುದು ತಪ್ಪು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುತ್ತೀರಾ. ಸುಖ ಬಂದಾಗ ನಮ್ಮ ಶ್ರಮದಿಂದ ಸಂತೋಷವಾಗಿದ್ದೇವೆ ಎಂದು ಹೇಳುತ್ತೀರಾ. ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಹೇಗೆಂದರೆ ದೇವರನ್ನು ತುಂಬ ಜರಿಯುತ್ತಿದ್ದಾರೆ. ಈ ಭೂಮಿ ಮೇಲೆ ಯಾವುದೇ ದೇವರಿಲ್ಲ ಎಂದುಕೊಂಡೇ ಬದುಕುತ್ತಿದ್ದಾರೆ. ಅಂತಹ ಮನಸ್ಥಿತಿ ಇರುವವರಿಗೆ ಮಾತ್ರ ಈ ಮೋಟಿವೇಶನಲ್ ಸ್ಟೋರಿ ಸ್ನೇಹಿತರೆ. ಯಾರು ದೇವರನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದರೆ ನಾನಂತೂ ದೇವರು ಈ ಭೂಮಿ ಮೇಲೆ ಇದ್ದಾನೆ ಎಂಬ ನಂಬಿಕೆಯಿಂದಲೇ ಜೀವನ ಮಾಡುತ್ತಿದ್ದೇನೆ. ಕೆಲವು ಕೈಲಾಗದವರು, ಸೋಮಾರಿಗಳು, ಹಣದ ಅಮಲಿನಿಂದ ಬೀಗುತ್ತಿರುವವರು, ವಿದ್ಯಾವಂತರು ಈ ಭೂಮಿ ಮೇಲೆ ದೇವರೇ ಇಲ್ಲ, ದೇವರು ಎನ್ನುವುದು ಮೂಢನಂಬಿಕೆ ಎಂದು ಹೇಳುವಂಥ ಮೂರ್ಖರಿದ್ದಾರೆ. ಇಂತಹ ವ್ಯಕ್ತಿಗಳು ತಮಗೆ ತಾವೇ ಲಾರ್ಡ್ ಎಂದು ತಿಳಿದುಕೊಂಡು ಬಾಳುತ್ತಾರೆ. ಅಂದರೆ ಕೆಲವರು ಓದಿದ್ದೇನೆ ಎಂದು ಅಹಂಕಾರದಿಂದಲೋ, ಹಣ ಇದೆ ಎಂಬ ನಾನತ್ವದಿಂದಲೋ, ದೇಹದಲ್ಲಿ ಶಕ್ತಿ ಇದೆ ಎಂಬ ಧೈರ್ಯದಿಂದಲೋ, ದೇಹದಲ್ಲಿ ಶಕ್ತಿ ಇಲ್ಲ ಎಂಬ ದುರ್ಬಲತೆಯಿಂದಲೋ ಗೊತ್ತಿಲ್ಲ ದೇವರನ್ನು ನಂಬುವುದಿಲ್ಲ. ದೇವರೆಂದರೆ ಸ್ವಲ್ಪ ಕೂಡ ಭಯನೇ ಇರುವುದಿಲ್ಲ. ಇಂತಹ ವ್ಯಕ್ತಿಗಳಿಗೆ ದೇವರು ವಿದ್ಯೆ, ಹಣ ಕೊಟ್ಟಿರುವುದೇ ದೊಡ್ಡ ತಪ್ಪು. ದೇವರು ನಂಬಿದವರಿಗೆ ಅನುಕೂಲ ಕೊಡುವುದಿಲ್ಲ. ದೇವರನ್ನು ಇಲ್ಲ ಎಂದು ಜರಿದವರಿಗೆ ಹೆಚ್ಚು ಅನುಕೂಲ ಕೊಡುತ್ತಾನೆ. ಆದ್ದರಿಂದಲೇ ಇಂತಹ ವ್ಯಕ್ತಿಗಳು, ವಿದ್ಯೆ ಮತ್ತು ಶ್ರೀಮಂತಿಕೆ ಇದ್ದಂಥವರು ದೇವರನ್ನು ಹೆಚ್ಚು ನಂಬುವುದಿಲ್ಲ. ಅಂದ ಮೇಲೆ ಇಂತಹ ವ್ಯಕ್ತಿಗಳು ಮದುವೆಯಾಗುವಾಗ ಶಾಸ್ತ್ರ ಸಂಪ್ರದಾಯ ಯಾಕೆ ನೋಡ್ತೀರಾ? ಅಮಾವಾಸ್ಯೆ ಪೌರ್ಣಮಿ ದಿನ ಯಾಕೆ ಮದುವೆ ಆಗುವುದಿಲ್ಲ? ಯಾವುದಾದರೂ ಕಾರ್ಯವನ್ನು ಮಾಡುವಾಗ ಮೊದಲು ಗಳಿಗೆ ಗ್ರಹಚಾರ ನೋಡಲು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀರಾ? ಯಾರಾದರೂ ಸತ್ತಾಗ ಯಾಕೆ ಪಿಂಡವನ್ನು ಹಿರಿಯರಿಗೆ ಇಡ್ತೀರಾ? ಇವುಗಳನ್ನು ಮಾಡುವುದಿಲ್ಲ ಎಂದು ಸುಳ್ಳು ಮಾತನ್ನು ಹೇಳಬೇಡಿ. ಈ ಎಲ್ಲ ಸಂಪ್ರದಾಯಗಳನ್ನು ದೇವರನ್ನು ನಂಬದೇ ಇರುವವರು ಕೂಡ ಖಂಡಿತವಾಗಿಯೂ ಮಾಡೇ ಮಾಡ್ತೀರಾ. ಜನಗಳ ಎದುರು ಸ್ಕೋಪ್ ತೆಗೆದುಕೊಳ್ಳಲು ದೇವರಿಲ್ಲ ಎಂದು ಹಣದ ಹೆಚ್ಚಾದಾಗ ಹೇಳುವುದಷ್ಟೇ. ಇಂತಹ ವ್ಯಕ್ತಿಗಳನ್ನು ನಂಬಿ ಬೇರೆಯವರು ದೇವರನ್ನು ಜರಿದರೆ ದೇವರ ಕೋಪಕ್ಕೆ ಬಲಿಯಾಗ್ತೀರಾ. ಅಂದರೆ ಇಂತಹ ವ್ಯಕ್ತಿಗಳು ತಮಗೆ ಗೊತ್ತಿಲ್ಲದಂತೆ ದೇವರನ್ನು ನಂಬುತ್ತಾರೆ. ಆದರೆ ಜನಗಳ ಎದುರು ಇಲ್ಲ ಎಂದು ಹೇಳುತ್ತಾರೆ. ಇಂತಹ ಮೂರ್ಖ ವ್ಯಕ್ತಿಗಳು ಜನರಿಗೆ ದೇವರ ಮೇಲೆ ಅಪನಂಬಿಕೆ ಹೇಗೆ ಮೂಡಿಸುತ್ತಾರೆ ಎಂದರೆ, ಈ ಭೂಮಿ ಮೇಲೆ ದೇವರಿರುವುದೇ ಸುಳ್ಳು. ಪ್ರತಿದಿನ ಯಾಕೆ ದೇವ್ರನ್ನ ಪೂಜೆ ಮಾಡ್ತೀರಾ? ದೇವ್ರು ಬಂದು ನಿಮಗೆ ಹಣ ಕೊಡ್ತಾನಾ? ದೇವರು ಒಂದು ಕಲ್ಲು. ಆ ಕಲ್ಲಿಗೆ ಯಾಕೆ ಪೂಜೆ ಮಾಡ್ತೀರಾ? ದೇವರನ್ನು ಪೂಜೆ ಮಾಡುವುದರಿಂದ ನಿಮಗೆ ಏನು ಉಪಯೋಗವಿದೆ? ದೇವರು ನಮಗೆ ಕುಂತಲಿಗೆ ಬಂದು ಹಣವನ್ನು ಕೊಡುವುದಿಲ್ಲ. ನಾವು ಕಷ್ಟಪಟ್ಟು ದುಡಿಯಬೇಕು. ನಾವು ಅನುಕೂಲವಾಗಿ ಬಾಳಲು ದೇವರು ಕಾರಣವಲ್ಲ, ನಮ್ಮ ಪರಿಶ್ರಮವೇ ಕಾರಣ ಎಂದು ವ್ಯಂಗ್ಯವಾದ ಮಾತನಾಡುತ್ತಾರೆ. ಇಂತಹ ವ್ಯಕ್ತಿಗಳ ಎದುರು ನಾವೇನಾದರೂ ದೇವಸ್ಥಾನಕ್ಕೆ ಹೋಗುತ್ತೇವೆ ಎಂದರೆ ಹೀಯಾಳಿಸಿ ನಮ್ಮನ್ನು ನೋಡಿ ನಗುತ್ತಾರೆ. ಮೂಢನಂಬಿಕೆಗೆ ಮಾರು ಹೋಗಬೇಡಿ ಎಂದು ಏಗಳ ಮತ್ತು ವ್ಯಂಗ್ಯವಾದ ಮಾತುಗಳನ್ನು ಅಕ್ಕಪಕ್ಕದವರಿಗೆ ಹೇಳಿಕೊಂಡು ದೇವರನ್ನು ಆಡಿಕೊಂಡು ನಗುತ್ತಾರೆ. ಇಂತಹ ವ್ಯಕ್ತಿಗಳು ದೇವರನ್ನು ನಂಬುವುದಿಲ್ಲ, ನಂಬಿದವರನ್ನು ಹಾಳು ಮಾಡ್ತಾರೆ. ಇಂತಹ ವ್ಯಕ್ತಿಗಳ ಸಹವಾಸ ಮಾಡಿ ನೀವೇನಾದರೂ ದೇವರನ್ನು ಜರಿದರೆ ದೇವರ ಶಾಪ ಇಡೀ ಕುಟುಂಬಕ್ಕೆ ಮುಂದೆ ಶಾಪವಾಗಿ ತಟ್ಟುತ್ತದೆ, ನೆನಪಿರಲಿ. ಆದ್ದರಿಂದ ಇಂತಹ ಮೂರ್ಖ ಸ್ನೇಹಿತರ ಜೊತೆ ಸ್ನೇಹ ಮಾಡಿ ಹಾಳಾಗಬೇಡಿ. ಇಂತಹ ವ್ಯಕ್ತಿಗಳು ದೇವರನ್ನೇ ನಂಬದಿದ್ದ ಮೇಲೆ ಹೆತ್ತವರನ್ನು ನಂಬಲು ಸಾಧ್ಯನಾ? ಎಂದಿಗೂ ಸಾಧ್ಯವಿಲ್ಲ. ಇಂತಹ ವ್ಯಕ್ತಿಗಳೇ ತಂದೆ ತಾಯಿಗೆ ಅನ್ನ ಹಾಕಲು ಇಂದು ಮುಂದೆ ನೋಡುವುದು, ಹೆತ್ತವರ ಕಷ್ಟವನ್ನು ಅರಿಯದವರು, ಹೆತ್ತವರನ್ನು ಆಶ್ರಮಗಳಿಗೆ ಸೇರಿಸುವವರು, ಹೆತ್ತವರನ್ನು ಅಪರಿಚಿತ ವ್ಯಕ್ತಿಗಳಂತೆ ನೋಡುವವರು. ಇಂತಹ ವ್ಯಕ್ತಿಗಳಿಗೆ ಮನುಷ್ಯರಿಂದ ಬುದ್ಧಿ ಕಲಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೇವರೇ ಬಂದು ಯಾವುದಾದರೂ ಕಾಯಿಲೆ ಕೊಟ್ಟು ಬುದ್ಧಿ ಕಲಿಸಬೇಕು ಅಷ್ಟೇ. ಇಂತಹ ಕೆಟ್ಟ ಅಯೋಗ್ಯರು ಈ ಭೂಮಿ ಮೇಲೆ ಇನ್ನೂ ಇದ್ದಾರೆ ಎಂದರೆ ನಮಗೆ ಅಸಹ್ಯವಾಗುತ್ತದೆ. ಇಂತಹ ವ್ಯಕ್ತಿಗಳು ದೇವರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಶ್ರಮದ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಾರೆ. ಶ್ರಮದ ಮೇಲೆ ನಂಬಿಕೆ ಇಡಲಿ, ಒಳ್ಳೆಯದೇ. ಆದರೆ ದೇವರನ್ನು ಜರಿದು ಶ್ರಮದ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಡಬಾರದು. ಶ್ರಮ ಎಂದರೆ ಶಕ್ತಿ, ಆ ಶಕ್ತಿನೇ ದೇವರು ಎನ್ನುವುದನ್ನು ಮರೆಯಬೇಡಿ. ಇಂತಹ ವ್ಯಕ್ತಿಗಳಿಗೆ ಮುಂದೊಂದು ದಿನ ಆರೋಗ್ಯ ಕೆಟ್ಟರೆ ಶ್ರಮದ ಮೇಲೆ ನಂಬಿಕೆ ಇಡಲು ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ.
ವೈದ್ಯರ ಮೇಲೆ ನಂಬಿಕೆ ಇಡಬಹುದು, ಆದರೆ ವೈದ್ಯರ ಕೈಯಲ್ಲಿ ಗುಣವಾಗದಿದ್ದರೆ ಕೊನೆಗೆ ದೇವರ ಮೇಲೆ ನಂಬಿಕೆ ಇಡಬೇಕಾಗುತ್ತದೆ. ನೆನಪಿರಲಿ, ದೇವರಿಲ್ಲದೆ ಯಾವ ನರ ಮನುಷ್ಯನು ಕೂಡ ಈ ಭೂಮಿ ಮೇಲೆ ಬಾಳಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದವಿಲ್ಲದೆ ಯಾರು ಕೂಡ ಶ್ರಮಪಟ್ಟು ದುಡಿಯಲು ಆಗುವುದಿಲ್ಲ ಮತ್ತು ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ದೇವರು ಕರುಣೆ ತೋರಿಸಬೇಕು. ಆದ್ದರಿಂದ ಯಾರು ಕೂಡ ದೇವರನ್ನು ಜರಿಯಬೇಡಿ. ಎಷ್ಟೋ ವ್ಯಕ್ತಿಗಳು ದೇವರು ಇದ್ದಾನೆ ಎಂಬ ನಂಬಿಕೆಯಿಂದಲೇ ಬೇರೆಯವರಿಗೆ ಹೆದರದೆ ಭಯವನ್ನು ಬಿಟ್ಟು ನೆಮ್ಮದಿಯಿಂದ ಬಾಳುತ್ತಿದ್ದಾರೆ. ದೇವರನ್ನು ನಂಬಿ ಶ್ರಮಪಟ್ಟು ದುಡಿಯುತ್ತಿದ್ದಾರೆ. ದೇವರು ಇರುವುದು ಕೆಲವರಿಗೆ ಮೂಢನಂಬಿಕೆಯಾದರೂ ಅಂತಹ ನಂಬಿಕೆಯಿಂದಲೇ ಎಷ್ಟೋ ವ್ಯಕ್ತಿಗಳು, ಕಾಯಿಲೆ ಬಂದವರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಆರೋಗ್ಯವಾಗಿದ್ದಾರೆ. ಎಷ್ಟೋ ದಂಪತಿಗಳು ಜಗಳ ಆಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಸಂತೋಷವಾಗಿದ್ದಾರೆ. ಎಷ್ಟೋ ಮಕ್ಕಳಿಲ್ಲದವರು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಮಕ್ಕಳನ್ನು ಪಡೆದಿದ್ದಾರೆ. ಎಷ್ಟೋ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿದಾಗ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಒಳ್ಳೆಯ ಬುದ್ಧಿಯನ್ನು ಕಲಿತಿದ್ದಾರೆ. ಎಷ್ಟೋ ವ್ಯಕ್ತಿಗಳು ಸಾಲದ ಸುಳಿಯಲ್ಲಿ ಸಿಲುಕಿದಾಗ ಸಾಲದಿಂದ ಮುಕ್ತಿ ಹೊಂದಿದ್ದಾರೆ. ಎಷ್ಟೋ ವ್ಯಕ್ತಿಗಳು ತಿನ್ನಲು ಅನ್ನವಿಲ್ಲದಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಅನುಕೂಲವಾಗಿ ಬಾಳುತ್ತಿದ್ದಾರೆ. ಹೇಳ್ತಾನೆ ಹೋದರೆ ದಿನವೆಲ್ಲ ಆಗುತ್ತದೆ. ಅಷ್ಟು ದೇವಸ್ಥಾನಕ್ಕೆ ಶಕ್ತಿ ಇದೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಸಂತೋಷ ಮತ್ತು ನೆಮ್ಮದಿಯನ್ನು ಕಾಣುತ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಮಗಿದ್ದಂತಹ ಕಷ್ಟಗಳೆಲ್ಲ ದೂರವಾದವು ಎಂದು ಹೇಳಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಬಾಳುತ್ತಿದ್ದಾರೆ. ಅಂದ ಮೇಲೆ ಮನುಷ್ಯರಿಗೆ ಬೇಕಾಗಿರುವುದು ಪಾಸಿಟಿವ್ ಎನರ್ಜಿ. ಅದು ದೇವಸ್ಥಾನಕ್ಕೆ ಹೋದ ನಂತರ ಕೆಲವು ವ್ಯಕ್ತಿಗಳಿಗೆ ಸಿಕ್ಕಿದೆ ಎಂದರೆ ದೇವರು ಈ ಭೂಮಿ ಮೇಲೆ ಇಲ್ಲ ಎನ್ನುವುದು ಎಷ್ಟು ಸರಿ ಹೇಳಿ? ದೇವರು ಈ ಭೂಮಿ ಮೇಲೆ ಇದ್ದಾನೆ, ಆದರೆ ಮಾತನಾಡುವುದಿಲ್ಲ. ಅಂದರೆ ಎಲ್ಲರನ್ನು ಮೌನವಾಗಿ ಪರೀಕ್ಷೆ ಮಾಡ್ತಾನೆ. ದೇವರು ಕಾಣುವಂತಿದ್ದರೆ ದೇವರಿಗೆ ಬೆಲೆ ಇರುತ್ತಿರಲಿಲ್ಲ. ಆದ್ದರಿಂದ ದೇವರು ಯಾರ ಜೊತೆನೂ ಮಾತನಾಡದಂತೆ ಮೌನವಾಗಿರುವುದು. ಮೌನವಾಗಿದ್ದೇ ಪ್ರತಿಯೊಬ್ಬರ ಧರ್ಮ ಕರ್ಮವನ್ನು ನೋಡುತ್ತಾನೆ. ಕರ್ಮ ಮಾಡಿದವರಿಗೆ ಇಂದು ಒಳ್ಳೇದು ಮಾಡಿದರೆ ಕೆಲವು ದಿನಗಳಲ್ಲಿಯೇ ಕಿತ್ಕೊಳ್ತಾನೆ. ನಂತರ ಜೀವನ ಪೂರ್ತಿ ಬೀದಿಯಲ್ಲಿ ನಿಲ್ಲಿಸುತ್ತಾನೆ. ಧರ್ಮ ಮಾಡಿದವರಿಗೆ ಮೊದಲು ಕೆಟ್ಟದ್ದು ಮಾಡಿ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಯಲ್ಲಿ ಪಾಸಾದರೆ ಜೀವನ ಪೂರ್ತಿ ಒಳ್ಳೇದು ಮಾಡ್ತಾನೆ. ಅಲ್ಲಿಯವರೆಗೂ ಪ್ರತಿಯೊಬ್ಬರು ತಾಳ್ಮೆಯಿಂದ ಕಾಯಿರಿ. ದೇವರಿಲ್ಲ ಎಂದು ಕ್ಷಣ ಮಾತ್ರದಲ್ಲಿಯೇ ಹೋಗುವ ಪ್ರಾಣವನ್ನು ಜೊತೆಯಲ್ಲಿಟ್ಕೊಂಡು ದೇವರಿಗೆ ಸವಾಲಾಕಿ ಮಾತನಾಡಬೇಡಿ. ದೇವರ ಶಿಕ್ಷೆಗೆ ಗುರಿಯಾದರೆ ಜೀವನ ಪೂರ್ತಿ ಹಾಸಿಗೆ ಮೇಲೆ ಮಲಗಬೇಕಾಗುತ್ತದೆ. ಎಚ್ಚರಿಕೆ ಇರಲಿ.